ಕ್ವಾಲಿಟಿ ಸರ್ಕಲ್ ಅಂದ್ರೆ ಏನು ಅಂತ ನೋಡೋಣ. ಕ್ವಾಲಿಟಿ ಸರ್ಕಲ್ ಈಸ್ ಎ ಸ್ಮಾಲ್ ಗ್ರೂಪ್ ಆಫ್ ಎಂಪ್ಲಾಯೀಸ್ ಹೂ ವರ್ಕ್ ಇನ್ ದ ಸೇಮ್ ಏರಿಯಾ ಆ್ಯಂಡ್ ಮೀಟ್ ರೆಗ್ಯುಲರ್ಲಿ ಟು ಐಡೆಂಟಿಫೈ, ಡಿಸ್ಕಸ್ ಆ್ಯಂಡ್ ಸಾಲ್ವ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಟು ಇಂಪ್ರೂವ್ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಷನ್. ಏನು ಮಾಡ್ತಾರೆ ಇಲ್ಲಿ ವರ್ಕರ್ಸ್ ಕಮಿಂಗ್ ಟುಗೆದರ್ ಟು ಇಂಪ್ರೂವ್ ದೇರ್ ವರ್ಕ್ ಆ್ಯಂಡ್ ವರ್ಕ್ ಪ್ಲೇಸ್. ಎಲ್ಲ ಒಂದೇ ಕಡೆ ಬಂದು ಅಲ್ಲಿ ಕೆಲಸ ಮಾಡೋದನ್ನು ನಾವೇನಂತ ಹೇಳ್ತೀವಿ, ಕ್ವಾಲಿಟಿ ಸರ್ಕಲ್ ಅಂತ ಬರುತ್ತೆ. ಫೀಚರ್ಸ್ ನೋಡೋಣ. ಇದರಲ್ಲಿ ಅದೊಂಥರ ಸ್ಮಾಲ್ ಗ್ರೂಪ್ ಇರುತ್ತೆ, ಯೂಶಲಿ 5 to 10 ಮೆಂಬರ್ಸು. ಇವಾಗ ಕಂಪ್ನಿಲಿ ಡಿವೈಡ್ ಮಾಡ್ತಾರೆ ಗೊತ್ತಾ, ಒಂದು ಫ್ಯಾಕ್ಟ್ರಿ ಇರ್ಬೋದು, ಅಲ್ಲೆಲ್ಲನೂ ಒಬ್ಬ ಮಿಷಿನ್ ಆಪ್ರೇಟರ್ಗೆ ಸಪ್ರೇಟು, ಅಕೌಂಟ್ಸ್ ನೋಡ್ಕೊಳ್ಳೋಕೆ ಸಪ್ರೇಟು, ಸೇಲ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟು, ಆ ಥರ ಮಾಡ್ತಾರಲ್ವ. ಹಾಗೆ ಇವಾಗ ಸ್ಮಾಲ್ ಗ್ರೂಪ್ ಅಂದರೆ ಒಂದು 5 to 10 ಮೆಂಬರ್ಸ್ ಎಂಪ್ಲಾಯೀಸ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲ ವಾಲಂಟರಿ ಪಾರ್ಟಿಸಿಪೆಂಟ್ ಅಂತ ಅಂದರೆ ಕೆಲವೊಬ್ರಿಗೆ ಏನಂದರೆ ಕೆಲವೊಂದು ಕೆಲಸ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇರುತ್ತೆ, ಸೊ ಅವರೇ ವಾಲಂಟರಿಯಾಗಿ ಪಾರ್ಟಿಸಿಪೇಟ್ ಮಾಡೋದಿರ್ಬೋದು. ಸೇಮ್ ವರ್ಕ್ ಏರಿಯಾ, ಇಲ್ಲಾಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಒಂದೇ ಡಿಪಾರ್ಟ್ಮೆಂಟಲ್ಲಿ, ಈಗ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ಹೋಗ್ಬಿಟ್ಟು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡೋದು, ಇಲ್ಲ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಂದರೆ ಹೋಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ, ಸೇಲ್ಸ್ ಡಿಪಾರ್ಟ್ಮೆಂಟು ಇಲ್ಲ ಪರ್ಚೇಸ್ ಡಿಪಾರ್ಟ್ಮೆಂಟು ಅಲ್ಲಿಗೆ ಹೋಗ್ಬಿಡೋದು, ಆ ಥರ ಮಾಡ್ತಾರೆ. ನೆಕ್ಸ್ಟು ರೆಗ್ಯುಲರ್ ಮೀಟಿಂಗ್ ಅವ್ರು ಹೆಲ್ಡ್ ವೀಕ್ಲಿ ಅವ್ರ ಮಂತ್ಲಿ. ಏನು ಮಾಡ್ತಾರೆ, ವೀಕ್ಲಿ ಅಂತ ಅಂದರೆ ಫ್ರೈಡೇ ಟೈಮ್ ಮೀಟಿಂಗ್ ಮಾಡ್ತಾರೆ, ಮಂತ್ಲಿ ಅಂದರೆ 125th ಮೀಟಿಂಗ್ ಮಾಡ್ತಾರೆ, ಇದು ರಿಲೇಟೆಡ್. ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಅಂದರೆ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂದರೆ ಕ್ವಾಲಿಟಿ, ಒಂದು ಪ್ರಾಡಕ್ಟ್ ಕ್ವಾಲಿಟಿ ಇರ್ಬೋದು, ಕಾಸ್ಟ್ ಇರ್ಬೋದು, ಮತ್ತು ಅದು ಸೇಫ್ಟಿ ಆಗಿದೆಯಾ, ಎಫೆಕ್ಟಿವ್ ಆಗಿದೆಯಾ ಅಂತ ನೋಡ್ತಾರೆ, ಆಯಿತಾ. ಆಮೇಲೆ ಇದ್ದಕ್ಕಿದ್ದಂಗೆ ಮೆಷಿನ್ ಅವಾಗವಾಗ ಕೆಟ್ಟೋಗ್ತಿರುತ್ತೆ ಅಂದ್ಕೊಳ್ಳಿ, ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಸೊ ಇದನ್ನೆಲ್ಲನೂ ನೋಡ್ಕೋತಾರೆ. ನೆಕ್ಸ್ಟು ಮ್ಯಾನೇಜ್ಮೆಂಟಿಗೆ ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಹಾಗೆ ಆ ಗ್ರೂಪಿಗೆಲ್ಲ ಎಂಕರೇಜ್ ಮಾಡ್ತಾರೆ, ಆಯಿತಾ. ನೆಕ್ಸ್ಟು ಎಂಪ್ಲಾಯಿ ಪಾರ್ಟಿಸಿಪೇಷನ್ ಅಂದರೆ ಇಲ್ಲೇನು ಮಾಡ್ತಾರೆ ಅಂದರೆ ಎಲ್ಲ ಟೀಮ್ ವರ್ಕರ್ಸ್ಗಿರ್ಬೋದು, ಪ್ರತಿಯೊಬ್ಬರಿಗೂ ಅವ್ರು ಏನು ಹೇಳಿದ್ರು ಅದನ್ನು ಅವ್ರದ್ದು ಏನು ಸಜೆಷನ್ಸ್ ಹೇಳಿದ್ರು ತೊಗೋತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ ಅಲ್ವಾ, ನಮ್ಮ ಸಜೆಷನ್ಸು ಕನ್ಸಿಡರ್ ಮಾಡಿದ್ದಪ್ಪ ಅಂತ ಒಂಥರ ಖುಷಿ ಆಗುತ್ತಲ್ಲ, ಸೊ ಅದು. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಸರ್ಕಲ್. ಏನು ಆಬ್ಜೆಕ್ಟಿವ್ಸು ಅಂತ, ಇಂಪ್ರೂವ್ ಕ್ವಾಲಿಟಿ ಆಫ್ ಪ್ರೊಡಕ್ಷನ್. ಏನು ಮಾಡ್ತಾರೆ, ಈ ಡಿಫೆಕ್ಟ್ ಪ್ರಾಡಕ್ಟನ್ನೆಲ್ಲನೂ ಕಮ್ಮಿ ಮಾಡಿ ಒಂದು ಸ್ಟ್ಯಾಂಡರ್ಡ್ನ ಇಂಪ್ರೂವ್ ಮಾಡ್ತಾರೆ. ನೆಕ್ಸ್ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ. ಏನು ಮಾಡ್ತಾರೆ, ಜಾಸ್ತಿ ಎಫರ್ಟ್ಸನ್ನು ಹಾಕಿ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ. ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂದರೆ ಎಫರ್ಟ್ಸ್ ಜಾಸ್ತಿ ಆಗಬೇಕು. ಇವಾಗ ಡೇ ಶಿಫ್ಟಲ್ಲಿ ಕೆಲಸ ಮಾಡೋನು ರಾತ್ರಿನೂ ಬಂದು OT ಮಾಡಬೇಕು, ಸೊ ಆ ಥರ ಮಾಡಿ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತಾರೆ. ರೆಡ್ಯೂಸ್ ಕಾಸ್ಟ್ ಆ್ಯಂಡ್ ವೇಸ್ಟೇಜ್. ಏನು ಮಾಡ್ತಾರೆ, ಆದಷ್ಟು ರಾ ಮೆಟೀರಿಯಲ್ಸ್ನ ಸೇವ್ ಮಾಡ್ತಾರೆ, ಮತ್ತು ವೇಸ್ಟ್ ಮಾಡೋದಿರ್ಬೋದು, ಮತ್ತು ಟೈಮ್ಗಳನ್ನು ವೇಸ್ಟ್ ಮಾಡೋದು, ಮೆಟೀರಿಯಲ್ಸ್ನ ವೇಸ್ಟ್ ಮಾಡೋದೆಲ್ಲ ಕಮ್ಮಿ ಮಾಡ್ತಾರೆ. ಇಂಪ್ರೂವ್ ಎಂಪ್ಲಾಯೀಸ್ ಮಾರಲ್. ಏನು ಮಾಡ್ತಾರೆ, ಎಂಪ್ಲಾಯೀಸ್ಗೆ ಕಾನ್ಫಿಡೆನ್ಸ್ ಫೀಲ್ ಆಗಬೇಕು, ಹೋಮ್ಲಿ ಫೀಲ್ ಆಗೋ ಥರ ಮಾಡ್ತಾರೆ. ಆ ಥರ ಫೀಲ್ ಆದರೆ ಏನು ಮಾಡ್ತಾರೆ, ಆವಾಗ ಎಲ್ಲ ರಜಾ ಆಗ್ತೆ ಕೆಲ್ಸಕ್ಕೆ ಹೋಗೋದಿರ್ಬೋದು, ಮತ್ತು ಜಾಸ್ತಿ ಅಲ್ಲೇ ವರ್ಕ್ ಪ್ಲೇಸಲ್ಲೇ ಟೈಮ್ ಸ್ಪೆಂಡ್ ಮಾಡೋದು, ಆ ಥರ ಆಗುತ್ತೆ. ಎಂಕರೇಜ್ ಟೀಮ್ ವರ್ಕ್. ಏನು, ಏನೇ ಒಂದು ಟೀಮಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೋಆರ್ಡಿನೇಟ್ ಮಾಡಿ ಎಲ್ಲ ಕೋಆಪರೇಷನಿಂದ ಎಲ್ಲ ಎಂಪ್ಲಾಯೀಸ್ನ ಒಂದೇ ಥರ ನೋಡ್ಕೊಳ್ಳೋದು, ಯಾವುದೇ ರೀತಿ ಜಗಳ ಆಗದೆ ಇರೋ ಥರ ಅವ್ರ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿ ನೋಡ್ಕೊಳ್ಳುತ್ತೆ. ನೆಕ್ಸ್ಟು ಡೆವಲಪ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಇಂಪ್ರೂವ್ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಆಫ್ ಎಂಪ್ಲಾಯೀಸ್. ಅಂದರೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅವಾಗವೇ ತಿಳ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ನೆಕ್ಸ್ಟು ಇಂಪ್ರೂವ್ ವರ್ಕ್ ಎನ್ವಿರಾನ್ಮೆಂಟ್. ಏನು, ಕ್ರಿಯೇಟ್ ಎ ಬೆಟರ್ ಆ್ಯಂಡ್ ಸೇಫರ್ ವರ್ಕ್ ಪ್ಲೇಸ್. ಅಂದರೆ ಕೆಲಸ ಮಾಡೋರಿಗೆ ಅದು ಸೇಫ್ಟಿ ಅನ್ನೋ ಥರ ಇರಬೇಕು. ಈಗ ಹುಡುಗಿ ಆಗಲಿ ಹುಡುಗ ಆಗಲಿ ಅವ್ರಿಗೆ ಸೇಫ್ಟಿ ಫೀಲ್ ಮಾಡಿಸ್ಬೇಕು. ಸೊ ಇದು ಏನಿದು ಕ್ವಾಲಿಟಿ ಸರ್ಕಲ್. ಆಫ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಯಾವುದಿದೆ, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್, ಬ್ಯೂರೋಕ್ರಸಿ, ಹ್ಯೂಮನ್ ರಿಲೇಷನ್ ಅಪ್ರೋಚ್, ಮಾಡರ್ನ್ ಅಪ್ರೋಚ್, ಇದಿಷ್ಟು ಇದೆ, ಆಯಿತಾ. ಸೈಂಟಿಫಿಕ್ ಅಂದರೆ ಏನು, ವರ್ಕ್ ಎಫಿಷಿಯೆಂಟ್ಲಿ. ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಏನು ನೋಡ್ತೀವಿ, ಮ್ಯಾನೇಜ್ಮೆಂಟ್ ಫಂಕ್ಷನ್, ಮ್ಯಾನೇಜ್ಮೆಂಟ್ನ ಹೇಗೆ ಆಪ್ರೇಟ್ ಮಾಡ್ತಾರೆ ಅಂತ. ಬ್ಯೂರೋಕ್ರಸಿನಲ್ಲಿ ರೂಲ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ಹ್ಯೂಮನ್ ರಿಲೇಷನ್ಶಿಪ್ಪಲ್ಲಿ ಪೀಪಲ್ಸ್ ಮತ್ತು ಮೋಟಿವೇಶನ್ ನೋಡ್ತೀವಿ. ಮಾಡರ್ನಲ್ಲಿ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಎನ್ವಿರಾನ್ಮೆಂಟನ್ನು ನೋಡ್ತೀವಿ. ಈಗ 1 by 1 ನೋಡೋಣ. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಏನು, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಫಸ್ಟು ಎವಲ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಹೌ ಮ್ಯಾನೇಜ್ಮೆಂಟ್ ಐಡಿಯಾಸ್ ಡೆವಲಪ್ slowly over time to improve workers and organization.
ಏನು ಮ್ಯಾನೇಜ್ಮೆಂಟ್ ಐಡಿಯಾಸ್ ಹೇಗೆ ಸ್ಲೋ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ ಇದರಲ್ಲಿ. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಅಂದ್ರೆ ಕೆಲಸ ಮಾಡೋದ್ರ ಮೇಲೆ. ನಾವು ಮಾಡೋ ಕೆಲಸ ಬೆಸ್ಟ್ ಆಗಿ ಮಾಡ್ಬೇಕು ಅನ್ನೋದ್ರ ಮೇಲೆ ನೋಡ್ತಾರೆ. ಅಂದ್ರೆ ಪ್ರತಿ ಏನಾದ್ರು ಒಂದ್ ನೋಡ್ಬೇಕಂದ್ರೆ, ಏನಾದ್ರು ಸ್ಟಡಿ ಮಾಡ್ಬೇಕಂದ್ರೆ ಫುಲ್ಲು ಕಂಪ್ಲೀಟ್ ಕೇರ್ಫುಲ್ ಆಗಿ ನೋಡೋದಿರ್ಬೋದು, ಮತ್ತೆ ಮಾಡೋ ಕೆಲ್ಸನ ಸ್ಟ್ಯಾಂಡರ್ಡ್ ಆಗಿ ಮಾಡೋದು. ಇವಾಗ ನೋಡಿ ಎಲ್ಲಾ ಕಂಪ್ನಿನಲ್ಲೂ ಒಂದು ಚೇರ್ ಹಾಕಿ ಒಂದ್ ಸಿಸ್ಟಮ್ ಇಟ್ಟಿರ್ತಾರೆ. ಅವೆಲ್ಲ ಯಾಕೆ ಒಂದು ಮಧ್ಯದಲ್ಲಿ ಹಾಸಿಗೆ ಹಾಕ್ಬಿಟ್ಟು ಸಿಸ್ಟಮ್ಸ್ ಎಲ್ಲ ಯಾಕೆ ಕೊಟ್ಟಿರಲ್ಲ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು. ಮತ್ತೆ ರೈಟ್ ಪರ್ಸನ್ ಫಾರ್ ರೈಟ್ ಜಾಬ್, ಒಬ್ಬ ಕರೆಕ್ಟ್ ಆಗಿರೋ ವ್ಯಕ್ತಿಗೆ ಅವ್ನ ಅರ್ಹತೆ ತಕ್ಕಂಗೆ ಕೆಲಸ ಕೊಡೋದಿರ್ಬೋದು. ಮತ್ತೆ ಪ್ರಾಪರ್ ಟ್ರೈನಿಂಗ್ ಆಫ್ ವರ್ಕರ್ಸ್, ಏನ್ ಮಾಡ್ತಾರೆ, ವರ್ಕರ್ಸ್ ನ ಪ್ರಾಪರ್ ಆಗಿ ಟ್ರೈನ್ ಮಾಡ್ತಾರೆ. ಸೊ ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ, ಕೆಲಸ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇವು ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂದ್ರೆ ಮಾಡೋ ಕೆಲಸ ಬೆಸ್ಟ್ ವೇನಲ್ಲಿ ಮಾಡ್ಬೇಕು ಅಂದ್ರೆ ಸೈನ್ಸ್ ನ ರೂಲ್ಸ್ ನ ಮತ್ತೆ ಮೆಥಡ್ಸ್ ನ ಫಾಲೋ ಮಾಡ್ಕೊಂಡು ಕರೆಕ್ಟ್ ಪ್ರಾಪರ್ ವೇನಲ್ಲಿ ಮಾಡ್ಬೇಕು ಅಂತ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ವೇಸ್ಟೇಜು ಕಮ್ಮಿ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್. ಏನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾನು ಏನಂದಿದ್ದೆ, ಇದನ್ನೆಲ್ಲ ಮೇಂಟೈನ್ ಮಾಡೋದು ಸಿಇಒ, ಬೋರ್ಡ್ ಆಫ್ ಮೆಂಬರ್ಸ್, ಅವು ಇದನ್ನೆಲ್ಲ ನೋಡೋದು. ಸೊ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಅಂದ್ರೆ ಆರ್ಗನೈಸೇಷನ್ ಮೇಲೆ. ಇಡೀ ಅವ್ರದ್ದು ಕಂಪ್ಲೀಟ್ ಫೋಕಸ್ ಆರ್ಗನೈಸೇಷನ್ ಮೇಲೆ ಇರುತ್ತೆ ಹೊರ್ತು ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಮೇಲೆ ಅಲ್ಲ. ಯಾಕಂದ್ರೆ ಫಸ್ಟ್ ಅವ್ರು ಪ್ಲಾನ್ ಮಾಡ್ಬೇಕಲ್ವಾ, ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗ್. ಸೊ ಇದನ್ನ ಅವ್ರು ಮಾಡಿದ್ರೆ ವರ್ಕರ್ಸ್ ಎಲ್ಲ ಆಟೋಮೆಟಿಕ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವನ್ನೇ ಹೇಳಿದೆ, ಒಬ್ಬ ಪ್ರಿನ್ಸಿಪಲ್ ಆದವನು ಕ್ಲಾಸಸ್ ಹೆಂಗಿರ್ಬೇಕು ಅಂತ ಪ್ಲಾನ್ ಮಾಡ್ಬೇಕು, ಮತ್ತೆ ಟೀಚರ್ಸ್ ಹೇಗಿರ್ಬೇಕು ಅಂತ ಆರ್ಗನೈಸ್ ಮಾಡ್ಬೇಕು. ಅವನೇ ಹೋಗ್ಬಿಟ್ಟು ಕ್ಲಾಸ್ ತಗೊಳ್ತಾನ ಇಲ್ಲ. ಸೊ ಇವನು ಏನೋ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿ ಕರೆಕ್ಟ್ ಆಗಿ ಅವ್ರನ್ನ ಸ್ಟಾಫ್ಸ್ ಅನ್ನ ತಗೊಂಡು ಅವ್ರಿಗೆ ಕರೆಕ್ಟ್ ಆಗಿ ಕೆಲಸ ಹೇಳ್ಕೊಟ್ಟು ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ತಾರಪ್ಪ. ಆಯ್ತಾ? ನೆಕ್ಸ್ಟ್ ಬ್ಯೂರೋಕ್ರಸಿ. ಏನು ಬ್ಯೂರೋಕ್ರಸಿ ಅಂತ ಅಂದ್ರೆ ಆರ್ಗನೈಸೇಷನ್ ಶುಡ್ ಡನ್ ಟು ರೂಲ್ಸ್ ಅಂಡ್ ಅಥಾರಿಟೀಸ್, ನಾಟ್ ಪರ್ಸನಲ್ ಫೀಲಿಂಗ್ಸ್. ಅಂದ್ರೆ ಇಲ್ಲೇನ್ ಹೇಳ್ತಿದ್ದೆ ಅಂದ್ರೆ ಪರ್ಸನಲ್ ಫೀಲಿಂಗ್ಸ್ ಅದ್ರ ಮೇಲೆಲ್ಲಾನು ನೀವು ಕೆಲಸ ಮಾಡೋ ಹಾಗಿಲ್ಲ. ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಲೈಕ್ ಕ್ಲಿಯರ್ ಆಗಿ ಕೆಲ್ಸನ ಡಿವೈಡ್ ಮಾಡ್ಬೇಕು. ಅಯ್ಯೋ ಪಾಪ ಇವ್ರಿಗೆ ವಯಸ್ಸಾಗಿದೆ, ಇವ್ರಿಗೆ ಕಮ್ಮಿ ಕೆಲಸ ಕೊಡೋಣ ಅನ್ನೋ ಹಾಗೆಲ್ಲ ಇಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಎಲ್ಲಾರು ಈಕ್ವಲ್. ಕೆಲ್ಸಕ್ಕೆ ಬಂದ್ಮೇಲೆ ಎಲ್ಲಾರ್ಗು 50,000 ಸ್ಯಾಲ್ರಿ ಅಂತ ಎಲ್ಲಾರು ಅದ್ರ ಸಮವಾಗಿ ಕೆಲಸ ಮಾಡ್ಬೇಕಲ್ವಾ? ಸೊ ಕ್ಲಿಯರ್ ಆಗಿ ಕೆಲ್ಸನ ಡಿವೈಡ್ ಮಾಡ್ಬೇಕು, ಎಲ್ಲಾರ್ಗು ಫಿಕ್ಸ್ ಮಾಡ್ಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆಯ್ತಾ? ಯಾವ್ದೋ ಒಂದ್ ಚೆನ್ನಾಗಿ ಹುಡುಗಿ ಬಂದಿದ ತಕ್ಷಣ ಪರವಾಗಿಲ್ಲ ನೀವು ಇವತ್ತು ½ ಬೇಗ ಹೋಗಿ ಹಂಗೆಲ್ಲ ಹೇಳೋ ಹಾಗಿಲ್ಲ. ಓಕೆನಾ? ಆಮೇಲೆ ಇಂಪರ್ಸನಲ್ ರಿಲೇಶನ್ಶಿಪ್ ಎಲ್ಲ ಇಟ್ಕೋಬಾರ್ದು ಅವ್ರ ಜೊತೆ. ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ, ಪ್ರೊಸೀಜರ್ಸ್ ಇದೆಯೋ ಅದನ್ನ ಫಾಲೋ ಮಾಡ್ಬೇಕು. ಅಂದ್ರೆ ಡಿಸಿಪ್ಲಿನ್ ನ ಫಾಲೋ ಮಾಡ್ಬೇಕಾಗತ್ತೆ ಇದ್ರಲ್ಲಿ. ನೆಕ್ಸ್ಟ್ ರಿಲೇಷನ್ಸ್ ಅಪ್ರೋಚ್. ರಿಲೇಷನ್ಸ್ ಅಪ್ರೋಚ್ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾ ಅಂದ್ರೆ ಪೀಪಲ್ಸ್ ಎಮೋಷನ್ಸ್ ಮೇಲೆ, ಸೋಷಿಯಲ್ ನೀಡ್ಸ್ ಆಫ್ ವರ್ಕರ್ಸ್. ಅವ್ರಿಗೆ ಏನ್ ಬೇಕು, ಏನಾದ್ರು ಇವಾಗ ನೋಡಿ ಖುಷಿಯಾಗಿದ್ದರೆ ತಾನೇ ನಾವು ಕೆಲ್ಸಕ್ಕೆ ಹೋಗೋದು. ಕೆಲ್ಸದ ಕಡೆ ತುಂಬಾ ಕಿರಿಕಂತ ಏನ್ ಮಾಡ್ತೀವಿ, ಒಂದ್ 6 ತಿಂಗಳು ಕೆಲ್ಸಕ್ಕೆ ಹೋಗಿ ಕೆಲ್ಸ ಬಿಟ್ಬಿಡ್ತೀವಿ. ಸೊ ಇಲ್ಲೇನಂದ್ರೆ ಅವ್ರು ಮೋಟಿವ್ ಮಾಡ್ತಾ ಇರ್ಬೇಕು. ನೀವು ಸಖತ್ತಾಗಿ ಕೆಲಸ ಮಾಡ್ತೀಯ ನೋಡು, ಮಾಡದೆ ನಿಂತ ಕೆಲಸ ಮಾಡ್ಬೇಕು ಅಂದಿದ ತಕ್ಷಣ ಫುಲ್ ಮೋಟಿವ್ ಆಗ್ಬಿಟ್ಟು ನಾನೇ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಇನ್ನ ಜಾಸ್ತಿ ಪ್ರೊಡಕ್ಷನ್ ಕೊಡ್ತಾನ ಅವನು. ಆಯ್ತಾ? ಮತ್ತೆ ಅವತ್ತ ಕ್ಲೀನ್ ಆಗಿ ಕಮ್ಯುನಿಕೇಟ್ ಮಾಡ್ಬೇಕು, ಚೆನ್ನಾಗಿ ಬಾಯೋ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡೋ ಹಾಗಿಲ್ಲ, ಪ್ರೀತಿಯಿಂದ ಮಾತಾಡ್ಬೇಕು. ಮತ್ತೆ ಟೀಮ್ ವರ್ಕ್ ಇರ್ಬೇಕು. ಆ ಈಗ ವರ್ಕರ್ಸ್ ನ ನೀವು ಖುಷಿಯಾಗಿ ಇಟ್ಕೊಂಡ್ರೆ ಪರ್ಫಾರ್ಮೆನ್ಸು ಹಾಗೆ ಇರುತ್ತೆ. ಸೊ ಅವರಿಂದ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಯಾವ ಫೀಲ್ ಬಂದ್ಬಿಡುತ್ತೆ ಅಂದ್ರೆ ಅಯ್ಯೋ ಬಿಡು ನಾವ್ ಎಷ್ಟ್ ಕೆಲಸ ಮಾಡಿದ್ವಿ ಅಷ್ಟೇ ಇವ್ರಿಗೆ ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಮಾಡೋದ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಮಾಡರ್ನ್ ಅಪ್ರೋಚ್ ವ್ಯೂಸ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಡೈನಾಮಿಕ್ ಅಂಡ್ ಫ್ಲೆಕ್ಸಿಬಲ್ ಪ್ರೋಸೆಸ್ ದಟ್ ಚೇಂಜಸ್ ವಿತ್ ಎನ್ವಿರಾನ್ಮೆಂಟ್. ಆರ್ಗನೈಸೇಷನ್ ಈಸ್ ಎ ಸಿಸ್ಟಮ್, ಮ್ಯಾನೇಜ್ಮೆಂಟ್ ಡಿಪೆಂಡ್ಸ್ ಆನ್ ಸಿಚುವೇಶನ್, ಯೂಸಸ್ ಆಫ್ ಟೆಕ್ನಾಲಜಿ ಅಂಡ್ ಇನೋವೇಷನ್. ಅಂದ್ರೆ ಮಾಡರ್ನ್ ಹೆಂಗ್ ಬರ್ತಿರುತ್ತೋ ಅದೇ ತರ ಚೇಂಜ್ ಆಗ್ತಾ ಹೋಗೋದು ಸಿಚುವೇಶನ್ ತಕ್ಕಂಗೆ. ಅದ್ರ ಮೇಲೆ ಇವಾಗ ನೋಡಿ ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತು. ಆಮೇಲೆ ಏನಾಯ್ತು, ಎಲ್ಲ ಕಂಪ್ನಿಗ್ ಬರ್ಲೇಬೇಕು ಅಂತ ಮ್ಯಾಂಡೇಟರಿ ಮಾಡುದು. ಈ ಕೆಲವೊಂದು ಕಂಪ್ನಿಲಿ ಹೇಗಿದೆ ಅಂದ್ರೆ ವೀಕ್ಲಿ 2 days ಕಂಪ್ನಿಗೆ ಹೋಗ್ಲೇಬೇಕು, ಮಿಕ್ಕಿದ ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬಹುದು ನೀವು ಅಂತ. ಇವಾಗ ಅರ್ಥ ಆಯ್ತಲ್ವಾ? ಸೈಂಟಿಫಿಕ್ ಮೆಥಡ್, ಅಡ್ಮಿನಿಸ್ಟ್ರೇಷನ್, ಬ್ಯೂರೋಕ್ರಸಿ, ಹ್ಯೂಮನ್ ರಿಲೇಷನ್ ಮತ್ತೆ
ಮಾಡರ್ನ್ ಅಪ್ರೋಚಸ್. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮ್ಯಾನೇಜರ್. ಈಗ ಮ್ಯಾನೇಜರ್ಗೆ ಯಾವ ತರ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನೋಡೋಣ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜರ್ ಮೀನ್ಸ್ ದಟ್ ಮ್ಯಾನೇಜರ್ ಶುಡ್ ಟೇಕ್ ಡಿಸಿಷನ್ ನಾಟ್ ಓನ್ಲಿ ಫಾರ್ ಪ್ರಾಫಿಟ್ ಬಟ್ ಆಲ್ಸೋ ಫಾರ್ ವೆಲ್ಫೇರ್ ಆಫ್ ಸೊಸೈಟಿ. ಇವನು ಬರೀ ಪ್ರಾಫಿಟ್ ಅನ್ನೇ ನೋಡ್ಕೊಂಡು ಕುತ್ಕೊಳ್ಳೋ ಹಾಗಿಲ್ಲ, ಇನ್ನ ಮಿಕ್ಕಿದ್ದು ವೆಲ್ಫೇರ್ ಆಫ್ ಸೊಸೈಟಿನೂ ನೋಡ್ಬೇಕು. ಯಾವ್ದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕಂದ್ರೆ ಕಂಪನಿ ಇರ್ಬೋದು, ಎಂಪ್ಲಾಯೀಸು, ಕಸ್ಟಮರ್ಸು, ಸೊಸೈಟಿ, ಆಮೇಲೆ ಎನ್ವಿರಾನ್ಮೆಂಟ್, ಇದಿಷ್ಟು ಮೇಲೂ ಅವ್ನಿಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇವಾಗ ಒನ್ ಬೈ ಒನ್ ಅವ್ನ್ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನೋಡೋಣ. ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಓನರ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಓನರ್ಸ್ ಯಾವ ತರ ಅಂದ್ರೆ ಮ್ಯಾನೇಜರ್ ಶುಡ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಓನರ್. ಈಗ ಓನರ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ಬೇಕು. ಹೇಗೆ ಪ್ರೊಟೆಕ್ಟ್ ಮಾಡ್ತಾನೆ? ಈಗ ಕಂಪನಿ ಕಂಪ್ಲೀಟ್ ಲಾಸ್ ಅಲ್ಲಿ ಆಗ್ತಿದೆ, ಇವಾಗ ಓನರ್ ಏನ್ ಮಾಡ್ತಾನೆ, ಕಂಪ್ನಿನ ಮುಚ್ಕೊಂಡು ಹೋಗ್ತಾನೆ. ಸೊ ಇವನು ಅದಕ್ಕೆ ಏನ್ ಮಾಡ್ಬೇಕು, ಕಂಪನಿ ರಿಸೋರ್ಸ್ ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಆಮೇಲೆ ರೀಸನಬಲ್ ಪ್ರಾಫಿಟ್ ನ ಅರ್ದು ಮಾಡ್ಬೇಕು. ಮತ್ತೆ ಏನು ಕರೆಕ್ಟ್ ಇನ್ಫಾರ್ಮೇಶನ್ ಇದೆಯೋ, ಪ್ರಾಫಿಟ್ ಆದ್ರೆ ಪ್ರಾಫಿಟ್, ಲಾಸ್ ಆದ್ರೆ ಲಾಸ್, ಅದೇನಿದೆಯೋ ಅದನ್ನ ಅವ್ರಿಗೆ ಕೊಡ್ಬೇಕು. ಓಕೆನಾ? ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಎಂಪ್ಲಾಯೀಸ್ ಬಂದು ನಿಮ್ಗೆ ಗೊತ್ತು, ಬ್ಯಾಕ್ ಬೋನ್ ಆಫ್ ದ ಆರ್ಗನೈಸೇಷನ್. ಇವಾಗ ಯಾವನು ಕೆಲಸ ಮಾಡೋನ್ ಇದ್ದಕ್ಕಿದ್ದಂಗೆ ಎಲ್ಲ ಬಿಟ್ಬಿಡ್ತಾನೆ ಅನ್ಕೊಳ್ಳಿ, ನಾನು ಕೆಲಸನೇ ಮಾಡಲ್ಲ ಅಂತ. ಸೊ ಏನಾಗುತ್ತೆ, ಕಂಪ್ನಿ ಎಲ್ಲಾನು ಮುಚ್ಕೊಂಡು ಹೋಗುತ್ತೆ ಅಲ್ವಾ? ಸೊ ಅದಕ್ಕೆ ಅವ್ರಿಗೆ ಫೇರ್ ವೇಜಸ್ ಮತ್ತೆ ಸ್ಯಾಲರೀಸ್ ಪ್ರೊವೈಡ್ ಮಾಡ್ಬೇಕು. ಮತ್ತೆ ಒಂದು ಸೇಫ್ ವರ್ಕಿಂಗ್ ಕಂಡೀಷನ್ ಇರಬೇಕು. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಮೋಟಿವೇಶನ್ ಮಾಡ್ಬೇಕು. ಏನಾದ್ರು ಹೊಸ ಕೆಲಸ ಇದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಆಪರ್ಚುನಿಟಿ ಕೊಡ್ಬೇಕು ಗ್ರೋತ್ ಆಗೋದಕ್ಕೆ. ಓಕೆನಾ? ಇದಿಷ್ಟು ಯಾರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ? ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಕಸ್ಟಮರ್ಸ್ ಮೇಲೆ ಯಾವ ತರ ಇದಿರುತ್ತೆ? ಕಸ್ಟಮರ್ಸ್ ಡಿಸೈಡ್ ದ ಸಕ್ಸಸ್ ಆಫ್ ಬಿಸ್ನೆಸ್. ಕಸ್ಟಮರ್ ನಿಮ್ ಪ್ರಾಡಕ್ಟ್ ತಗೊಂಡಾನೆ ನೀವು ಸಕ್ಸಸ್ ಆಗೋದು. ಓಕೆನಾ? ಇಲ್ಲ ಆ ಪ್ರಾಡಕ್ಟ್ ತಗೊಂಡು ನೀವೇ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ನಾವೇನ್ ಮಾಡ್ಬೇಕು, ಅದಕ್ಕೇನೆ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ನ ಕೊಡ್ಬೇಕು, ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಬೇಕು, ಪ್ರೈಸ್ ಕಮ್ಮಿ ಇರೋದ್ ಕೊಡ್ಬೇಕು. ಆಮೇಲೆ ಹಾನೆಸ್ಟ್ ಅಡ್ವರ್ಟೈಸ್ಮೆಂಟ್. ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀರ ಗೊತ್ತಾ ನೀವು? ಅದನ್ನ ಹಾನೆಸ್ಟ್ ಆಗಿರ್ಬೇಕು. ಸುಳ್ಳು 7 ದಿನದಲ್ಲಿ ಫೇರ್ ಲವ್ಲಿ ಹಾಕೊಂಡು ಬೆಳಗಾಗ ಹೋಗ್ತೀರ ಅಂತೆಲ್ಲ ಕೊಡೋ ಹಾಗಿಲ್ಲ. ಆಮೇಲೆ ಸೇಲ್ಸ್ ಆದ್ಮೇಲೆ ಸರ್ವಿಸ್ ಕೊಡ್ಬೇಕು. ಇವಾಗ ಕೆಲವೊಂದು ನಾವು ನೋಡ್ತೀವಿ ಅನ್ಸುತ್ತೆ, ಸ್ಯಾಮ್ಸಂಗ್, ಒನಿಡಾ, ಇನ್ ಕೇಸ್ ಒಂದ್ ವರ್ಷದೊಳಗಡೆ ಏನಾದ್ರು ರಿಪೇರ್ ಬಂದ್ರೆ ಅವರೇ ಬಂದು ಸರ್ವಿಸ್ ಕೊಡ್ತಾರೆ. ಆತರ ಕೊಡ್ಬೇಕು ನೀವು. ಪ್ರಾಡಕ್ಟ್ ಏನು ಸೇಲ್ ಮಾಡಿದ್ಮೇಲೆ ನನ್ಗೂ ನಿನ್ಗೂ ಸಂಬಂಧ ಇಲ್ಲ ಅನ್ನೋ ತರ ಇರೋ ಹಾಗಿಲ್ಲ. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ. ಏನು ಸೊಸೈಟಿ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಯಾವ ತರ? ಈಗ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋದಿರ್ಬೋದು, ಪೊಲ್ಯೂಷನ್ ನ ಕಮ್ಮಿ ಮಾಡೋದಿರ್ಬೋದು, ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡೋದು, ಆಮೇಲೆ ಗೌರ್ಮೆಂಟ್ ಲಾ ಮತ್ತೆ ಎಥಿಕ್ಸ್ ನ ಫಾಲೋ ಮಾಡೋದು, ಇದನ್ನೆಲ್ಲಾನು ಮಾಡ್ಲೇಬೇಕು. ಇದು ಯಾರ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ? ಮ್ಯಾನೇಜರ್ದು. ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಗವರ್ನಮೆಂಟ್. ಏನು ಗವರ್ನಮೆಂಟ್ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ವಾ ಅದನ್ನ ಫಾಲೋ ಮಾಡ್ಬೇಕು. ಆಮೇಲೆ ಟ್ಯಾಕ್ಸ್ ಆನ್ ದ ಟೈಮ್ ಪ್ರೊವೈಡ್ ಮಾಡ್ಬೇಕು. ಆ ನೆಕ್ಸ್ಟ್ ಏನಾದ್ರು ಟ್ರೂ ಇನ್ಫಾರ್ಮೇಶನ್ ಕೊಡ್ಬೇಕು. ಅವ್ರ ಕಂಪನಿ ಪ್ರಾಫಿಟ್ ಆಗಿದ್ಯಾ, ಲಾಸ್ ಆಗಿದ್ಯಾ ಅಂತ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಗವರ್ನಮೆಂಟ್ಗೆ ಕೊಡ್ಬೇಕು. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಎನ್ವಿರಾನ್ಮೆಂಟ್. ಏನು ಮ್ಯಾನೇಜರ್ ಶುಡ್ ಪ್ರೊಟೆಕ್ಟ್ ನೇಚರ್. ಅಂದ್ರೆ ವೇಸ್ಟ್ ನ ರೆಡ್ಯೂಸ್ ಮಾಡೋದಿರ್ಬೋದು, ಪೊಲ್ಯೂಷನ್ ಕಮ್ಮಿ ಮಾಡೋದಿರ್ಬೋದು, ಆಮೇಲೆ ಎಕೋ ಫ್ರೆಂಡ್ಲಿ ಮೆಥಡ್ ನ ಯೂಸ್ ಮಾಡೋದು, ಎನರ್ಜಿನ ಸೇವ್ ಮಾಡೋದು, ವಾಟರ್ ನ ಸೇವ್ ಮಾಡೋದು. ಸೊ ಇದೆಲ್ಲ ಯಾರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ? ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ.